ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟ ಮತ್ತು ಕನಕುಂಬಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ನವಿಲು ತೀರ್ಥ ಜಲಾಶಯ ಭಾಗಶಃ ಭರ್ತಿ ಹಂತಕ್ಕೆ ತಲುಪಿರುವಂಥದ್ದು. ನಾನೀಗ ನವಿಲು ತೀರ್ಥ ಜಲಾಶಯದ ಹಿನ್ನೀರಿನಲ್ಲೇ ಇದ್ದೇನೆ. ಸದ್ಯ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಇದು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಏನಿದೆ, ಸೊ ಆ ಒಂದು ಸೇತುವೆಯ ಮುಂಭಾಗದಲ್ಲಿನ ದೃಶ್ಯಾವಳಿಗಳು. ಇದು ಏನಿದೆ ಬೆಳಗಾವಿಯಿಂದ ಸವದತ್ತಿಗೆ ಸಂಪರ್ಕಿಸುವಂತಹ ಒಂದು ರಸ್ತೆ ಮಾರ್ಗದಲ್ಲೇ ಸೇತುವೆಯನ್ನು ಕಟ್ಟಿರುವಂಥದ್ದು. ಈ ಒಂದು ಸೇತುವೆಯ ಪಕ್ಕದಲ್ಲೇ ನೋಡಬಹುದಾಗಿದೆ ವಿದ್ಯುತ್ ಕಂಬಗಳು ಯಾವ ರೀತಿಯಾಗಿ ಜಲಾವೃತಗೊಂಡಿದ್ದಾವೆ. ಅದರ ಜೊತೆಗೆ ವಿದ್ಯುತ್ ಕಂಬದ ಆ ಒಂದು ವೈರ್ಗಳೇನಿದ್ದಾವೆ ಅವು ಎಲ್ಲವೂ ಕೂಡ ನೀರಿನ ರಭಸಕ್ಕೆ ಕಟ್ಟಾಗಿ ಹರಿದು ಬಿದ್ದಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅಂದರೆ ನೀರಿನ ರಭಸತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಈ ಒಂದು ದೃಶ್ಯಾವಳಿಗಳ ಮೂಲಕ ಗೊತ್ತಾಗುತ್ತೆ. ಸದ್ಯ ಇನ್ನೂ ಕೂಡ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಒಟ್ಟು 37 TMC ಸಾಮರ್ಥ್ಯದ ಏನು ನವಿಲು ತೀರ್ಥ ಜಲಾಶಯ ಏನಿದೆ, ಈ ಒಂದು ಜಲಾಶಯಕ್ಕೆ ಈಗಾಗಲೇ 34 TMC ಅಷ್ಟು ನೀರು ಭರ್ತಿಯಾಗಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ಜಲಾಶಯ ಭರ್ತಿ ಆಗಲಿದೆ. ಇನ್ನೂ ಕೂಡ ಮಲಪ್ರಭಾ ನದಿಗೆ ಸುಮಾರು 3 ರಿಂದ 4 ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವಿದೆ. ಅದರ ಜೊತೆಗೆ ಸದ್ಯ ಈಗ ಎಷ್ಟರ ಮಟ್ಟಿಗೆ ಈ ಒಂದು ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡ್ಬೋದು. ಎಲ್ಲಿ ಕಣ್ಣು ಹಾಯಿಸ್ತೀವಿ ಆ ಕಡೆ ಎಲ್ಲ ಕಡೆನೂ ಕೂಡ ಈಗ ನೀರೇ ಕಾಣಿಸ್ತಾ ಇದೆ. ಸದ್ಯ ಎಲ್ಲ ಸುತ್ತುವರೆದು ನಾನೀಗ ತೋರಿಸ್ತಾ ಇದ್ದೇನೆ. ಕಂಪ್ಲೀಟಾಗಿ ಈ ಒಂದು ಹಿನ್ನೀರಿನಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗ್ತಾ ಇರುವಂಥದ್ದು. ಇನ್ನೂ ಕೂಡ 3 TMC ಅಷ್ಟು ನೀರು ಬಾಕಿ ಇದೆ. ಸೊ ಆಲ್ರೆಡಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು. ಸದ್ಯ ಈ ಒಂದು ಮಲಪ್ರಭಾ ನದಿಗೆ ನವಿಲು ತೀರ್ಥ ಜಲಾಶಯವನ್ನು ಅಡ್ಡಲಾಗಿ ಕಟ್ಟಲಾಗಿದೆ. ಇದು 4 ಜಿಲ್ಲೆಗಳಿಗೂ ಕೂಡ ನೀರು ಒದಗಿಸುವಂತಹ ಒಂದು ಜಲಾಶಯ ಆಗಿರುವಂಥದ್ದು. ಸದ್ಯ ಜಲಾಶಯ ಭರ್ತಿ ಹಿನ್ನೆಲೆಯಲ್ಲಿ ಆ ಒಂದು 4 ಜಿಲ್ಲೆಯ ಜನರಲ್ಲೂ ಕೂಡ ಸಂತಸ ಮನೆ ಮಾಡಿರುವಂಥದ್ದು. ಆದರೆ ಇನ್ನೊಂದು ಕಡೆ ಯಾವ ರೀತಿಯಾದಂಥ ಸ್ಥಿತಿಗತಿ ಇದೆ, ಈ ಒಂದು ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಈಗೇನು ಸೇತುವೆಯನ್ನು ತೋರಿಸ್ತಾ ಇದ್ದೇನೆ, ಇದು ಬೆಳಗಾವಿ ಬೈಲಹೊಂಗಲ ಸವದತ್ತಿ ಮಾರ್ಗದ ಮಧ್ಯದಲ್ಲೇ ಕಟ್ಟಿರುವಂಥದ್ದು. ನಯಾನಗರ ಅನ್ನುವಂತಹ ಏನು ಊರು ಬರುತ್ತೆ, ಆ ಗ್ರಾಮದ ಬಳಿಯೇ ಈ ಒಂದು ಸೇತುವೆ ನಿರ್ಮಾಣ ಆಗಿರುವಂಥದ್ದು. ಸೇತುವೆ ಎಲ್ಲ ಕಂಬಗಳು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಬಹುತೇಕ ಭರ್ತಿ ಹಂತಕ್ಕೆ ಬಂದಿದ್ದಾವೆ ಅನ್ನುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಕೇವಲ 3 ರಿಂದ 4 ಅಡಿಗಳಷ್ಟು ಮಾತ್ರ ಸೇತುವೆ ಈಗ ಬಾಕಿ ಉಳಿದಿರುವಂಥದ್ದು. ಅಷ್ಟು ರಭಸವಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಾದಂಥ ಭಾರಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟ ಭಾಗದಲ್ಲಿ, ಅದರ ಜೊತೆಗೆ ಮಲಪ್ರಭಾ ನದಿ ಏನು ಹುಟ್ಟಿಕೊಳ್ಳುತ್ತೆ ಕನಕುಂಬಿ ಭಾಗ, ಆ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಮಳೆಯಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನದಿಗೆ ಹರಿದು ಬರ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಮಲಪ್ರಭಾ ನದಿ ಒಂದು ಕಡೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಅದರ ಜೊತೆಗೆ ಈಗಾಗಲೇ ನವಿಲು ತೀರ್ಥ ಜಲಾಶಯ ಬಹುತೇಕ ಭರ್ತಿ ಹಂತಕ್ಕೆ ತಲುಪಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದಿದೆ ಆದರೆ ಜಲಾಶಯದಿಂದ ನೀರನ್ನು ಹೊರಬಿಡಬೇಕಾಗತ್ತೆ. ಆಗ ನದಿ ತಟದಲ್ಲಿರುವಂತಹ ಗ್ರಾಮಗಳಿಗೂ ಕೂಡ ಪ್ರವಾಹದ ಆತಂಕ ಶುರುವಾಗುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.